ಹೆಂಗೆ ಪರಿಚಯ ಆಯ್ತು ಏನೆಲ್ಲ ಹೇಳ್ರಿ ಸರ್ ನಮ್ದು 6 ವರ್ಷದವ್ರಿ. ನಮ್ದು ಇಲ್ಲಿ ಸಿ ಬಿ ನಗರ ಮನೆ ಐತ್ರಿ. ಅವಾಗ ನಮ್ಮ ಮನ್ಯಾಗ ಇವ್ರು ಬಾಡಿಗೆ ಇದ್ರಿ ಅಂದ್ರೆ ಇವ್ರು ರಿಲೇಷನ್ಸ್ ಬಾಡಿಗೆ ಇವ್ರು ಅಕ್ಕ ಅದು ಇವ್ರು ಬರ್ತಿದ್ರ ಹೋಗ್ತಿದ್ರು. ಅವ್ರ ಪ್ರೀತಿ ಆಗಿತ್ತು ನಮ್ಗೆ 6 ವರ್ಷ ತನ ಆಯ್ತು ಈಗ ನಾವು ಲವ್ ಮಾಡಕತ್ತ. ನಾನೀಗ ರೀಸೆಂಟಾಗಿ ಹೋಗಿ ಅಂದ್ರೆ ನಮ್ಮ ಫಸ್ಟಿಗೆ ನನ್ನ ಮಮ್ಮಿ ಕಡೆ ಕೇಳಕ್ಕೆ వచ్చిದ್ದೆ ಕೊಡ್ತೀರೇನು ಅಂತೇಳಿ. ಇಲ್ಲ ಅದು ಕಾಸ್ಟ್ ಬೇರೆ ಹಾಕಿದ್ದು ಕೊಡೋದಿಲ್ಲ ಅಂತಂದ್ರೆ ಆಯ್ತಂತ ಸುಮ್ಮನಿದ್ವಿ ನಾವು ಒಂದು ಸ್ಟ್ಯಾಂಡಿಗೆ ಬಂದಮೇಲೆ ನಾನು ಹೋಗಿದ್ದೆ ಅವ್ರ ಮನೆಗೆ. ನಾನು ಹೋಗಿ ಕೇಳಿದೆ, ನಾನು ಪ್ರೀತಿ ಮಾಡಿದ್ದೀವಿ ಕೊಡ್ರಿ ದಯಮಾಡಿ ಅಂತಂತೇಳಿ. ಅವರು ಇಲ್ಲ ಆಗೋದಿಲ್ಲ ಅಂತೇಳಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನಗೆ ಹೊಡೆದು ಬಡದು ಅಲ್ಲಿಂದ ಕಳಿಸಿದ್ರು. ಆ ಟೈಮ್ದಾಗ ನಾನು ಅಷ್ಟು ಹೋಗಿ ಬಂದಿದ್ದಕ್ಕೆ ಈಗ ಆಕೆಗೆ ಫೋರ್ಸೇಬಲ್ಲಿ ಅವ್ರ ಮಾಮ ಆಕೆಗೆ ಇಷ್ಟ ಅಲ್ಲದೆ ಆಕೆ ಹೊಡೆದ ಬದಿ ಎಂಗೇಜ್ಮೆಂಟ್ ಮಾಡಿಬಿಟ್ರು. ಈಗ ಎಂಗೇಜ್ಮೆಂಟ್ ಮಾಡಿಂದ ಈಗ ಆಕೆ ನನ್ನ ಫೋನ್ ಹಚ್ಚಿ ನಾನು ಬರತ್ತೇನೆ ಅಂತೇಳಿ ಸೀದಾ ಗುರುವಾರ ದಿನ ಮಧ್ಯಾಹ್ನ ಬಂದಿದ್ದಾಳೆ ಆಕೆ. ಹಾವೇರಿಯಿಂದ ಬಂದಿದ್ದಾಳೆ. ಹಾವೇರಿಯಿಂದ ಬಂದು ಇಲ್ಲಿ ಎಸ್ ಡಿ ಎಮ್ ಕಡೆ ಹೇಳಿದು ನನಗೆ ಫೋನ್ ಹಚ್ಚಿದೆ. ನನಗೆ ಆಗೋದಿಲ್ಲ ಹಂಗೆ ಬಿಟ್ರಾಕ ನಾ ಬಂದೇನೆ ಮನೆ ಬಿಟ್ಟು ಬಂದುಬಿಡ ಇಲ್ಲ ನಾವು ಒಳ್ಳೆ ಸಾಯಿಸ್ತಾರೆ ಹಾಗಾದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಆಯ್ತು ಅಂತೇಳಿ ನಾನು ಕರ್ಕೊಂಡು ಜೋಡಳ್ಳಿ ಹೇಳೋ ಒಂದು ಸಣ್ಣ ಗುಡಿ ಇತ್ತು ಅಲ್ಲಿ ಹೋಗಿ ನಾವು ಮದುವೆ ಆಗಿದ್ದೀವಿ. ಇವಾಗ ಏನಾಗಿದೆ ಅಂತಂದ್ರೆ ನಾವು 2 ದಿನ ನಾವು ಮನ್ಯಾಗ ಇದ್ವಿ, ನಾವೇನು ಎಲ್ಲಿ ಹೋಗಿಲ್ಲ ಓಡಿ. ಆಮೇಲೆ ಈಗ ಅವ್ರ ಮನೇಲಿ ಏನು ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ಅದು ಇದು ಅಂತೇಳಿ ನನ್ನ ಮೇಲೆ ಆಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಈಗ ಹುಡುಗಿ ಯಾವುದೇ ಕಾರಣಕ್ಕೂ ಉಲ್ಟಾ ಹೊಡಿದಿಲ್ಲ ಗ್ಯಾರಂಟಿ ಹೊಡಿದಿಲ್ಲ. ನಿಮ್ಮ ಪರವಾಗಿ ಇರ್ತಾರೆ? ಹಾಂ ಇರ್ತಾರೆ. ಈಗೇನು ಕಂಪ್ಲೇಂಟ್ ಕೊಡ್ತೀರಾ ನೀವು? ಕಂಪ್ಲೇಂಟ್ ಕೊಡ್ತೀವಿ ಸರ್. ಏನಂತ ನಮಗೆ ಅವ್ರು ಚಲೋ ಇರಲಿ, ನಮ್ಮ ಚಲೋ ಇರಾಕ್ ಬಿಟ್ರೆ ಸಾಕು ಸರ್. ನಾವು ಹೇಳೋದು ಬೆದರಿಕೆ ಆಗ್ತದ? ಹಾಂ ಬೆದರಿಕೆ ಆಗ್ತಾರೆ. ನಮಗೆ ಯಾರು ಬರೋದು ಬೇಡ, ನಮ್ಮ ತಂಟೆಗೆ ನಾವು ಬಿಟ್ರೆ ಸಾಕು. ನಾವು ದುಡ್ಕೊಂಡು ನಾವು ತಿಂದು ಆರಾಮ್ ಬದುಕ್ತೀವಿ. ನಮ್ಮ ಪಡೆಯನ್ನು ಬಿಡ್ರಿ. ಇಲ್ರಿ ಸರ್, ನಾನು ಹಾವೇರಿಕ್ಕೆ, ಇವರು ಧಾರವಾಡದವ್ರು. ಇಲ್ಲೇ ನಮ್ಮ ರಿಲೇಷನ್ ಇದ್ರು. ಅವಾಗ ನಾನು ಇಲ್ಲಿ ಬಂದಿದ್ದೆ. ಅವಾಗ ಅವ್ನ ಮ್ಯಾಗ ಪ್ರೀತಿ ಆಗೈತೆ. 6 ವರ್ಷ ಆತ್ರಿ ನಾವು ಪ್ರೀತಿ ಮಾಡಕತ್ತ. ಇವ ಬಂದ ನಮ್ಮ ಮನ್ಯಾಗ ಕೇಳಿದ್ದ. ಅವ್ರು ಇಲ್ಲ ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಗದ್ದಲ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ನಿಗೆ ಪೊಲೀಸರು ಹೊಡೆದಾರ್ರಿ, ಹಾವೇರಿ ಪೊಲೀಸರು ಹೊಡೆದು ಕಳಿಸಿದ್ರು. ನನಗೆ ನಿಂತ ಕಾಲ ಮ್ಯಾಗ ಅಲ್ಲೇ ನಮ್ಮ ಮಾಮಾರ ಜೋಡಿ ಎಂಗೇಜ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅಲ್ಲೇ ಅಂದ್ರೂ ಕೇಳಿಲ್ಲ, ನಾನು ಹೊಡೆದು ಬಡದು ಫೋರ್ಸ್ ಮಾಡಿ ಏನೇನೋ ಮಾಡಿ ಎಂಗೇಜ್ಮೆಂಟ್ ಮಾಡಿದ್ರು. ಈಗ ನಾವು ಈಗೂ ಅಲ್ಲೇ ಅಂದರೂ ನಾ ಎಷ್ಟು ಹೇಳಿದೆ ನಮ್ಮ ಅಪ್ಪ ಅಮ್ಮಗೆ, ಅವ್ರು ನಮ್ಮ ಮಾತು ಕೇಳಲಿಲ್ಲ. ಅವರೆಲ್ಲ ನಮ್ಮ ಅತ್ತಿ ನಮ್ಮ ಮಾವ ಅವ್ರ ಮಾತು ಕೇಳ್ಕೊಂಡು ಅವರು ಒಪ್ಕೊಂಡ್ರು. ಅವ್ರು ಏನು ಮಾತಾಡೋಂಗಿಲ್ರಿ ಜಾಸ್ತಿ, ನಮ್ಮ ಅಪ್ಪ ನಮ್ಮವ್ವ. ಅವ್ರು ನಮ್ಮ ಬೇರೆದವ್ರು ಅದಾರ ಸ್ವಲ್ಪ ಜನ, ಅವ್ರು ಮಾತಾಡ್ತಾರೆ. ಅವ್ರ ಮಾತು ಕೇಳಿ ಇವ್ರು ಇಲ್ಲ ಮಾಡಿಬಿಡ್ರಿ ತಗ ಸುಮ್ಮನೆ ಅಂತಂದು ಮಾಡಿದ್ರಿ. ಅದನ್ನು ನನಗೆ ಇಷ್ಟ ಇಲ್ಲ. ಎಂಗೇಜ್ಮೆಂಟ್ ಹೋದ ತಿಂಗಳಾಗೈತ್ರಿ, ಒಂದು ತಿಂಗಳಾತ್ರಿ. ಹೋದ ತಿಂಗಳಾಗೈತಿ. ಆ ಹುಡುಗನು ಸ್ವಲ್ಪ ಸರಿ ಇಲ್ರಿ ಅವನು. ಹಾಗಾಗಿ ನಾನು ಒಲ್ಲೆ ಅಂದೆ. ಅದಕ್ಕೆ ಈಗ ಬಂದೆ ರೀ ಇವ್ನಿಗೆ. ಧಾರವಾಡಕ್ಕೆ ಬಂದು ನೀವು ಫೋನ್ ಹಚ್ಚಿ ಇವ್ನು ಕರೆಸ್ಕೊಂಡು ಮದುವೆ ಆಗೋಣಂತ ಮದುವೆ ಆಗ್ಯವ್ರಿ. ಈಗ ಅವ್ರು ಅಲ್ಲೇ ಮಿಸ್ಸಿಂಗ್ ಕಿಡ್ನಾಪ್ ಕೇಸ್ ಅಂತಂದು ಕೇಸ್ ಹಾಕ್ಯಾರ ಈಗ ಅವ್ನ ಮ್ಯಾಗ. ನಾನಾಗೆ ಬಂದೇನ್ರಿ, ಅವನೇನು ಬಂದಿಲ್ಲ. ನಾನಾಗೆ ಬಂದು ಈಗ ಮದುವೆ ಆಗ್ಯವಿ. ಆದ್ರೆ ಈಗ ಅವ್ನು ನಮ್ಮ ಸಾಯಿಸ್ತೇವೆ ಅಂತ ನಿಂತಾರ್ರಿ. ನಿನ್ನೆ ಫೋನ್ನೇ ಸ್ಟೇಟಸ್ ಬೇರೆ ಹಾಕ್ಯಾರ್ರಿ ನಮ್ಮಿಬ್ಬರದು ರಿಪ್ ಅಂತಂದು, ನಾವು ಬಂದು ಸಾಯಿಸ್ತೇವೆ ನಿಮ್ಮನ್ನ ಅಂತಂದು ಹಾಕ್ಯಾರ ಸ್ಟೇಟಸ್. ನಮ್ಮ ಮನೇನಾರ್ರಿ. ನಮ್ಮ ಮನೇನಾರಂದ್ರೆ ರೂಪಾ ಪಾಟೀಲ್ ಅಂತದಾರ್ರಿ, ಸುನೀತಾ ಸಣ್ಣಪ್ಪನವ್ರು, ರೇಣುಕಾ ಸಣ್ಣಪ್ಪನವ್ರು, ಮತ್ತು ಸರಿತಾ ಚೋಪಡಿ ಅಂತಂದು. ಅವ್ರು ಇಲ್ಲೇ ಧಾರವಾಡದಾರ್ರಿ. ಹಾಂ ಹೆಣ್ಮಕ್ಳು ರೀ. ಗಂಡು ಮಕ್ಳು ಅಂದ್ರೆ ಗಿರೀಶ್ ಬೆನ್ನೂರ್ ಅಂತದಾರ್ರಿ. ಇದ್ರೊಳಗೆ ನನ್ನ ಜೀವನದಾಗ ಆಟ ಆಡಿದ್ರು ಅವ್ರು. ನಮ್ಗೀಗ ಹಾಂ ಅವ್ರು ನಮ್ಮ ಅಪ್ಪಾಜಿ ತಂಗಿ ಮಗ ರೀ. ಅದ ಈಗ ಎಂಗೇಜ್ಮೆಂಟ್ ಆಗೈತಲ್ರಿ ನನ್ನ ಹುಡುಗ ಅವ್ರು. ಹಾಂ ಆಗಿತ್ತು ರೀ. ಒಲ್ಲೆ ಅಂದ್ರೆ ಅವ್ರಿಗೂ ಹೇಳಿದ ಹುಡುಗಗೂ ನಾವು ಒಲ್ಲೆ ಅಂತಂದು. ಆದ್ರೂ ಫೋರ್ಸಬಲಿ ಮಾಡಿದ್ರಿ. ಈಗ ರಕ್ಷಣೆ ಕೊಡ್ರಿ, ನಮಗೆ ಕಂಪ್ಲೇಂಟ್ ಕೊಡ್ತೇವ್ರಿ. ಮೊನ್ನೆ ಕೊಡಾಕ್ ಹೋಗಿದ್ವಿ, ಆ ಮದ್ವೆ ಆದ ದಿನ ಸಂಜೆ ಕೊಡಾಕ್ ಹೋದ್ವಿ. ಅವರು ಇಲ್ಲ ನೀವು ಮೇಜರ್ ಇದ್ದೀರಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಅವ್ರು ಏನಾರ ಬಂದು ಪ್ರಾಬ್ಲಮ್ ಮಾಡಿದ್ರೆ ಅಷ್ಟೇ ನಾವು ಕಂಪ್ಲೇಂಟ್ ತಗೋತೇವೆ ಅಂದ್ರಿ ಸರ್. ಈಗ ನಮ್ಗೆ ರಕ್ಷಣೆ ಬೇಕ್ರಿ ಸರ್. ಈಗ ನಮ್ಮ ಸಾಯಿಸ್ತೇವೆ ಅಂತ ಎಲ್ಲಿ ಸಿಕ್ಕರು ಅವ್ರನ್ನ ಸಾಯಿಸ್ರಿ ಅಂತ ಹೇಳ್ಬಿಟ್ಟಾರ್ರಿ ನಮ್ಮ ಮನ್ಯಾಗ. ಅದಕ್ಕೆ ನಮ್ಗೆ ರಕ್ಷಣೆ ಬೇಕ್ರಿ. ಶಾಲಿನಿ ರೀ. ರಿಲೇಷನ್ಸ್ ಎಲ್ಲ ಅದಾರಿ. ನಮ್ದು 6 ವರ್ಷದ ಪ್ರೀತಿ. ನಮ್ಮ ಮನೆಗೂ ಮಾತಾಡಿದ್ವಿ, ಎಲ್ಲರೂ ಸೇರ್ಕೊಂಡು ಇವ್ನಿಗೆ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಹೊಡೆದು ಬಡದು ಮಾಡಿ ಇವ್ನು ಕಳಿಸಿದ್ರು. ನನಗೆ ಇಷ್ಟ ಇಲ್ಲದ ಎಂಗೇಜ್ಮೆಂಟ್ ಮಾಡಕ್ಕೆ ನಿಂತ್ರೆ ನಮ್ಮ ಮನ್ಯಾಗ ನಮ್ಮ ಮಾಮಾಗ. ನನಗೆ ಇಷ್ಟ ಇಲ್ಲ ಅಂದ್ರೂ ಕೇಳಿಲ್ಲ. ನಾನು ಹೊಡೆದು ಬಡದು ಫೋರ್ಸ್ ಮಾಡಿದ್ರೆ ಅದಕ್ಕೆ ನಾನು ಕೇಳಿಲ್ಲ. ಅದಕ್ಕೆ ಸುಮ್ಮನೆ ನಾನು ಬಂದಿದ್ದೆ ಮಾಡ್ಕೊಡೋದು. ಮೊನ್ನೆ ಗುರುವಾರ ಬಂದು ಇಲ್ಲೇ ಜೋಳಹಳ್ಳಿ ಕಡೆ ಒಂದು ದೇವಸ್ಥಾನದಾಗ ನಾನು ಮದುವೆ ಆಗಿ. ಅವ್ರ ಮರ್ಯಾದಿನ ಮುಖ್ಯ, ಅವ್ರ ಜಾತಿನ ಮುಖ್ಯ. ನಮ್ಗೆ ಬದುಕಾಕ್ ಬಿಡಾಕಲ್ರಿ. ಈಗ ನೀವು ಏನಾರ ಕಂಪ್ಲೇಂಟ್ ಕೊಡ್ತೀರಾ? ನಾವು ಮನೆ ಕೊಡಕ್ಕೆ ಹೋಗಿದ್ರಿ ಮದುವೆ ದಿನ, ಅವ್ರು ತಗೊಳ್ಳಿಲ್ರಿ. ಈಗ ನೀವು ಬಳ್ಳಾರಿ ಸರ್ ರೀ, ನೀವು ಇಬ್ರು ಮೇಜರ್ ಇದ್ದೀರಿ, ನೀವು ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಅವ್ರು ಏನಾರ ಬಂದು ತೊಂದರೆ ಕೊಟ್ಟರೆ ಅಷ್ಟೇ ನಾವು ಕಂಪ್ಲೇಂಟ್ ತಗೋತೀವಿ ಅಂದ್ರೆ ಹೆಣ ಆಗಿಂದ ಕಂಪ್ಲೇಂಟ್ ತಗೋತಾರಂತ ನೋಡ್ರಿ. ಪೊಲೀಸರು ನಾವು ಅದ ಕಂಪ್ಲೇಂಟ್ ಕೊಡಕ್ಕೆ ಹೋದ್ವಿ. ಅವ್ರು ಇವತ್ತೇನು ಕಂಪ್ಲೇಂಟ್ ಕೊಡ್ತೀರಿ? ಈಗ ಕೊಡ್ತೇವೆ.